ನಮಸ್ಕಾರ ಸ್ನೇಹಿತರೆ, MR ಲರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಏನಪ್ಪ ಅಂತಂದರೆ RRB ಇಂದ ಒಟ್ಟು 11,127 ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದರೆ ALP ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದು. ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು, ಹಾಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಹಾಗೆ ಇಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನ ಎಷ್ಟು, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈಗ ಇದರ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಹೋಗಿ, ಆರ್ಗನೈಸೇಷನ್ ನೇಮ್ ಅಂದರೆ ಸಂಸ್ಥೆ ಹೆಸರು ಬಂದುಬಿಟ್ಟು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB. ಈ ಒಂದು RRB ಸಂಸ್ಥೆಯಿಂದ ಒಟ್ಟು 11,127 ಏನಪ್ಪ ಅಂದರೆ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾ, ಅಂದರೆ ಭಾರತದಲ್ಲಿ ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಹುದ್ದೆ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಅಂತ. ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ಅಂದರೆ ತಿಂಗಳ ವೇತನ ಬಂದುಬಿಟ್ಟು ಏನಪ್ಪ ಅಂದರೆ RRBಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರ ಈ ಒಂದು ಸ್ಯಾಲ್ರಿನ ನಿಮಗೆ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ RRB ವೇಕೆನ್ಸಿ ಡೀಟೇಲ್ಸ್ ಅದು ಕೂಡ ಜೋನ್ ವೈಸ್ ಇರುತ್ತೆ. ಯಾವ ಜೋನ್ಗೆ ಎಷ್ಟು ವೇಕೆನ್ಸಿಗಳನ್ನು ಹಂಚಿದ್ದಾರೆ ಅದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಪ್ಪ ಅಂತಂದರೆ ಸೆಂಟ್ರಲ್ ರೈಲ್ವೆಯಲ್ಲಿ 1,400 ಪೋಸ್ಟ್ಗಳು ಖಾಲಿ ಇವೆ. ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ 700 ಹುದ್ದೆಗಳು, ಈಸ್ಟ್ ಕೋಸ್ಟ್ ರೈಲ್ವೆಯಲ್ಲಿ 1,625 ಹುದ್ದೆಗಳು ಖಾಲಿ ಇವೆ. ನಂತರ ಈಸ್ಟರ್ನ್ ರೈಲ್ವೆ ಇಲ್ಲಿ 608 ಹುದ್ದೆಗಳು. ನಂತರ ನಾರ್ತ್ ಸೆಂಟ್ರಲ್ ರೈಲ್ವೆ ಇಲ್ಲಿ 457 ಹುದ್ದೆಗಳು. ನಂತರ ಇಲ್ಲಿ ನಾರ್ತ್ ಈಸ್ಟರ್ನ್ ರೈಲ್ವೆಯಲ್ಲಿ 105 ಹುದ್ದೆಗಳು. ನಾರ್ತ್ ಈಸ್ಟ್ ಫ್ರಾಂಟಿಯರ್ ರೈಲ್ವೆ ಇಲ್ಲಿ 1,276 ಹುದ್ದೆಗಳು. ನಾರ್ತರ್ನ್ ರೈಲ್ವೆ 740 ಹುದ್ದೆಗಳು. ನಾರ್ತ್ ವೆಸ್ಟರ್ನ್ ರೈಲ್ವೆ 600 ಹುದ್ದೆಗಳು. ಹಾಗೆ ಸೌತ್ ಸೆಂಟ್ರಲ್ ರೈಲ್ವೆ 674 ಹುದ್ದೆಗಳು. ನಂತರ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಲ್ಲಿ 200 ಹುದ್ದೆಗಳು ಖಾಲಿವೆ. ಹಾಗೆ ಸೌತ್ ಈಸ್ಟರ್ನ್ ರೈಲ್ವೆ ಇಲ್ಲಿ 1,531 ಹುದ್ದೆಗಳು ಖಾಲಿವೆ. ಹಾಗೆ ಸೌತರ್ನ್ ರೈಲ್ವೆ ಇಲ್ಲಿ 250 ಹುದ್ದೆಗಳು. ನಂತರ ಸೌತ್ ವೆಸ್ಟರ್ನ್ ರೈಲ್ವೆ ಇಲ್ಲಿ 200 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ನಂತರ ವೆಸ್ಟ್ ಸೆಂಟ್ರಲ್ ರೈಲ್ವೆ ಇಲ್ಲಿ 541 ಹುದ್ದೆಗಳು ಖಾಲಿವೆ. ಹಾಗೆ ವೆಸ್ಟರ್ನ್ ರೈಲ್ವೆ 214 ಹುದ್ದೆಗಳು. ಹಾಗೆ ಇಲ್ಲಿ ಕೊನೆಯದಾಗಿ ಚಿತ್ತರಂಜನ್ ಲೊಕೊಮೋಟಿವ್ ವರ್ಕ್ಸ್ ಇಲ್ಲಿ 6 ಹುದ್ದೆಗಳು. ಈ ರೀತಿಯಾಗಿ ಏನಪ್ಪ ಅಂತಂದರೆ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಕರೆಕ್ಟಾಗಿ ಇನ್ನೊಮ್ಮೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಯಾವ ಜೋನ್ನಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾವ ಜೋನ್ಗೆ ಹೆಚ್ಚು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ, ಯಾವ ಜೋನ್ನಲ್ಲಿ ಕಡಿಮೆ ಹುದ್ದೆಗಳನ್ನು ಬಿಟ್ಟಿದ್ದಾರೆ, ಈ ರೀತಿಯಾಗಿ ಎಲ್ಲ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಇಲ್ಲಪ್ಪ ಅಂದರೆ ನೀವು ನೋಟಿಫಿಕೇಶನ್ ಕರೆಕ್ಟಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡ್ತಾ ಹೋದರೆ 10th ITI ಡಿಪ್ಲೊಮಾ ಡಿಗ್ರಿ ಯಾವುದಾದ್ರೂ ಕೂಡ ನೀವು ಏನಪ್ಪ ಅಂದರೆ ಎಜುಕೇಷನ್ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಎಜುಕೇಷನಲ್ ಏನಪ್ಪ ಅಂದರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWBD ಅಭ್ಯರ್ಥಿಗಳಿಗೆ ಇದರಲ್ಲಿ UR ಮತ್ತು EWS ಅಭ್ಯರ್ಥಿಗಳಿಗೆ 10 ವರ್ಷ, ಹಾಗೆ PWBD ಇದರಲ್ಲಿ OBC ಅಭ್ಯರ್ಥಿಗಳಿಗೆ 13 ವರ್ಷ, PWBD ಇದರಲ್ಲಿ SC/ST ಅಭ್ಯರ್ಥಿಗಳಿಗೆ 15 ವರ್ಷ. ಈ ರೀತಿಯಾಗಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಆಲ್ ಅದರ್ ಕ್ಯಾಂಡಿಡೇಟ್ಸ್ ಬಂದುಬಿಟ್ಟು 500 ರೂಪಾಯಿ ಇರುತ್ತೆ. ಅಂದರೆ SC/ST, ಎಕ್ಸ್ ಸರ್ವಿಸ್ ಮ್ಯಾನ್, ಫಿಮೇಲ್, ಟ್ರಾನ್ಸ್ಜೆಂಡರ್, MEBC ಈ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಈ ಎಲ್ಲ ಅಭ್ಯರ್ಥಿಗಳನ್ನು ಬಿಟ್ಟು ಉಳಿದಂಥ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಪೇಮೆಂಟ್ ಮೋಡ್ ಬಂದುಬಿಟ್ಟು ಆನ್ಲೈನ್ ಮೂಲಕ, ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಕೊನೆಯದಾಗಿ ಪೇ ಅಂತ ಬರುತ್ತೆ. ಅಲ್ಲಿ ನೀವು ನಿಮ್ಮ ಕ್ಯಾಟಗರಿಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಷ್ಟು ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ. ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಮೊದಲಿಗೆ ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ಅಭ್ಯರ್ಥಿಗಳಿಗೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇದರಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದರಲ್ಲಿ ಈ ಟೆಸ್ಟ್ನಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಯಾರ್ಯಾರು ಕರೆಕ್ಟಾಗಿ ಚೆಕ್ ಮಾಡಿಸ್ತಾರೋ ಡಾಕ್ಯುಮೆಂಟ್ ಪಾಸ್ ಆದ ನಂತರ ಇಲ್ಲಿ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಸೊ ಈ ರೀತಿಯಾಗಿ ಒಂದು ಸೆಲೆಕ್ಷನ್ ಪ್ರೊಸೆಸನ್ನು ಇಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ.
ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಅಪ್ಲಿಕೇಶನ್ ಹಾಕುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಅದನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಸೊ ಕೇವಲ ಇನ್ನೊಂದು ಏನಪ್ಪ ಅಂದರೆ 4 ರಿಂದ 5 ದಿನಗಳಲ್ಲಿ ನಿಮ್ಮೊಂದು ಡೇಟನ್ನು ಪ್ರಕಟ ಮಾಡ್ತಾರೆ. ಪ್ರಕಟ ಮಾಡಿದ ತಕ್ಷಣ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ತಿಳಿಸಲಾಗುತ್ತೆ. ಸೊ ಯಾರ್ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಆಗಿರ್ಬೋದು, ಎಲ್ಲ ಹುದ್ದೆಗಳ ನೋಟಿಫಿಕೇಷನ್ ಆಗಿರ್ಬೋದು, ಎಲ್ಲ ಹುದ್ದೆಗಳ ಕಟ್ ಆಫ್ ಮೆರಿಟ್ ಲಿಸ್ಟ್ಗಳ ಒಂದು ಏನಪ್ಪ ಅಂದರೆ PDF ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೋಟಿಫಿಕೇಷನ್ ಬೇಕಂದ್ರೂ ಕೂಡ ನೀವು ಅದರಲ್ಲಿ ಜಾಯ್ನ್ ಆಗಿ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಷನ್ ಬರುತ್ತೆ.